ಓಕೆ, ಎಐ ಯೂಸ್ ಮಾಡ್ಕೊಂಡು ಮೋಸ್ಟ್ ಇನೋವೇಟಿವ್ ಥಿಂಗ್ ಏನ್ ಮಾಡಿದೆ ಅಂದ್ರೆ, ನಮ್ಮ ಮನೇಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ ತರಿಸ್ತೀವಿ. ನಮ್ಮ ಅಪ್ಪಂಗೆ ಇಂಗ್ಲಿಷ್ ಸರಿಯಾಗಿ ಅರ್ಥನೇ ಆಗಲ್ಲ. ಸೊ ನಾನು ಎಐ ನಮ್ಮ ಅಪ್ಪಂಗೆ ಹೇಳ್ಕೊಟ್ಟೆ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಬೇಕಂತ. ಸೊ ಒಂದು ಸೆಂಟೆನ್ಸ್ ಓದ್ತೀನಿ. ಸಾಟ್ ಟು ರಿವ್ಯಾಂಪ್ ದ, ನೋಡಿ ಎಐ ಕೇಳ್ತೀನಿ ಇದನ್ನ. ಹೇ, I am going to say a sentence in English. Please convert it into Kannada. So here I go. Sought to revamp the church, make it more inclusive, global and modern. See, explain this to me in Kannada. ಅವರು ಚರ್ಚ್ ಅನ್ನು ಪುನರಾರಚನೆ ಮಾಡಿ ಅದನ್ನು ಹೆಚ್ಚು ಒಳಗೊಂಡಿದ್ದಂತೆ ಜಾಗತಿಕವಾಗಿ ಮತ್ತು ಆಧುನಿಕವಾಗಿ ಮಾಡುವ ಪ್ರಯತ್ನ ಮಾಡಿದರು. Okay, thank you very much. ಸೊ ನೋಡಿದ್ರೆ ಫ್ರೆಂಡ್ಸ್, ನಮ್ಮ ಅಪ್ಪಂಗೆ ಇಂಗ್ಲಿಷ್ ಬರೋಲ್ಲ, ಆದ್ರೆ ಎ ಕೇಳಿದ್ರೆ ನಮ್ಮ ಅಪ್ಪಂಗೂ ಇದು ಅರ್ಥ ಆಗುತ್ತೆ. ಥ್ಯಾಂಕ್ ಯು. ದಿಸ್ ಇಸ್ ದ ಮೋಸ್ಟ್ ಇನೋವೇಟಿವ್ ವೇ ಆಫ್ ಯೂಸಿಂಗ್ ಎ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನಾಗಿದೆ?